ಆಚರಿಸಲಾಗುವ ಮಕರ ಸಂಕ್ರಾಂತಿ ಹಬ್ಬವು ಬಹಳ ವಿಶಿಷ್ಟವಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ಎಷ್ಟು ಒಂದು ಪವಿತ್ರವಾದ ದಿನ ಅಂದರೆ ಆ ದಿನಕ್ಕೋಸ್ಕರ ನಮ್ಮ ಹಿಂದೂ ಪುರಾಣದಲ್ಲಿ ನೋಡ್ಕೊಂತ ಬಂದರೆ ಎಷ್ಟು ಒಳ್ಳೆಯ ದಿನ. ಅದರಲ್ಲಿ ಭೀಷ್ಮ ಪಿತಾಮಹರು ಅವರು ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶರಶೆಯಲ್ಲೇ ಮಲಗಿರ್ತಾರೆ. ನಾನು ಪ್ರಾಣತ್ಯಾಗ ಮಾಡಬಾರ್ದು. ಪೂರಿ ಮಕರ ಸಂಕ್ರಾಂತಿ ದಿನನೇ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಬರೋ ದಿನನೇ ಆ ದಿನನೇ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಅವತ್ತಿನ ದಿನನೇ ನನ್ನ ಪ್ರಾಣತ್ಯಾಗ ಮಾಡ್ಬೇಕಂತ ಕಾಲಿದ್ರು. ಒಂದು ದಿನ ಒಂದು ಅಲ್ಲ, ಬಹಳ ಘಟನೆಗಳಿದ್ದಾವೆ. ಅವತ್ತಿನ ದಿನ ಭಾಗೀರಥ ತನ್ನ ತಾತಂದ್ರನ್ನೆಲ್ಲನೂ ಅವರು ಎಲ್ಲ ಸುಟ್ಟು ಬೂದಿ ಮಾಡಿರ್ತಾರಲ್ಲ, ಅವ್ರನ್ನೆಲ್ಲ ಪಾವನಗೊಳಿಸೋದಕ್ಕೆ ಮೇಲಿಂದ ಗಂಗೆಯನ್ನು ಕರ್ಕೊಂಬಂದಿದ್ದ ದಿನ ಅವತ್ತು. ಮತ್ತು ಸೂರ್ಯ ತನ್ನ ಪಥ ಬದಲಾಯಿಸಿದ ದಿನ ದಕ್ಷಿಣ, ಮತ್ತು ಧನುಸ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ ದಿನ. ಇನ್ನೊಂದು ಮುಖ್ಯವಾಗಿ ಅಂದರೆ ನಮ್ಮ ದೇಶದಲ್ಲೆಲ್ಲ ರೈತರ ದೇಶನೇ ನಮ್ಮ ಭಾರತ ದೇಶ. ಎಲ್ಲ ಸುಗ್ಗಿ ಕಾಲ ಮುಗಿಸ್ಕೊಂಡು ಎಲ್ಲ ಬೆಳೆ ತಗೊಂಡು ಖುಷಿಯಾಗಿರ್ತಾರೆ. ಇಷ್ಟು ದಿನ ದುಡಿದಿರ್ತಾರೆ ಅವರು. ಇವತ್ತಿನ ದಿನ ಒಂದು ಹಬ್ಬ ಅಂತ ಆಚರಣೆ ಮಾಡ್ಕೊಂಡ್ಬಿಟ್ಟು ಅವ್ರು ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬನ. ಇದಕ್ಕೆ ಬಹಳ ಬಹಳ ವಿಶೇಷತೆಗಳು ಬಹಳ ಇದ್ದಾವೆ. ಆದರೂ ನಾವು ಈಗ ಸಣ್ಣದಾಗಿ ಕೆಲವೊಂದು 3-4 ಘಟನೆಗಳು ಅಷ್ಟೇ ನಾವು ನೋಡ್ಕೋಬೇಕಾಗಿದೆ. ಈ ಟೈಮಲ್ಲಿ ಒಂದು ವಿಶೇಷ ಅಂದರೆ ಎಳ್ಳು ಬೆಲ್ಲ ಮಾಡ್ತೀವಿ ನಾವು. ಎಳ್ಳು ಬೆಲ್ಲ ಏನಕ್ಕೆ ತಿನ್ನಬೇಕು, ಇದೊಂದು ಚಳಿಗಾಲ. ಅದರಲ್ಲಿ ನಾವು ಏನೇನು ಉಪಯೋಗಿಸ್ತೀವಲ್ಲ, ಎಳ್ಳು, ಬೆಲ್ಲ, ಶೇಂಗಾ ಮತ್ತು ಕಡಲೆ, ಕಬ್ಬು, ಇದು ಒಣ ಕೊಬ್ಬರಿ, ನಾವು ಏನು ಉಪಯೋಗಿಸೋ ಆಹಾರ ಏನೈತೆ ಅದೆಲ್ಲ ನಮ್ಮ ಬಾಡಿಗೆ ಉಷ್ಣ ಕೊಡುತ್ತೆ. ಇದು ಎಲ್ಲ ಶೀತಕಾಲ. ಶೀತಕ್ಕೆ ನಾವು ಏನು ಊಟ ಮಾಡಬೇಕಂದ್ರೆ ಉಷ್ಣದ ಆಹಾರ ಊಟ ಮಾಡಬೇಕು. ನಮ್ಮ ಹಿರಿಯರು ಏನೇನು ಮಾಡ್ಕೊಂಬಂದಿದ್ದಾರಲ್ಲ ಅದು ಯಾವುದೂ ಒಂದು ತಪ್ಪಲ್ಲ. ಅದು ಈಗ ಈ ವಾತಾವರಣಕ್ಕೆ ಸರಿಯಾಗಿ ಇದನ್ನು ತಿನ್ನಬೇಕು ಅಂತ ಈ ಥರ ಎಳ್ಳು ಬೆಲ್ಲದ್ದು, ಎಳ್ಳಿನಲ್ಲೂ ಬೆಲ್ಲದಲ್ಲೂ ಮತ್ತು ನಾವು ಏನೇನು ಮಾಡ್ತೀವಲ್ಲ ಅದರಲ್ಲೆಲ್ಲ ಅಷ್ಟೇ ಒಂದು ಉಷ್ಣ ಥರ ಅಂಥದ್ದು ಔಷಧಿ ಗುಣ ಥರ ಅವೆಲ್ಲನ ತಿಂದೂ ಮತ್ತು ನಮಗೆ ತಿನ್ಲೂಬೋದು, ಕೊಡಬಹುದು. ಮತ್ತು ಕುಂಬಳಕಾಯಿ ಒಂದು, ಸಜ್ಜ ರೊಟ್ಟಿ ಒಂದು, ಇವು ಎಲ್ಲ ನಾವೇನೇನು ಮಾಡ್ತೀವಿ ಹಬ್ಬದ ದಿನ ಅಡುಗೆಗಳು ಏನು ಪದಾರ್ಥಗಳು, ಆಹಾರ ಪದಾರ್ಥಗಳು ಎಲ್ಲ ಉಷ್ಣ ಕೊಡ ಅಂತವೆ. ವಿಶೇಷವಾಗಿ ಅಂದರೆ ವೈಜ್ಞಾನಿಕವಾಗಿಯೂ ಸತ್ಯ, ನಮ್ಮ ಮೂಢನಂಬಿಕೆಯಿಂದ ಹಿಂದಿಂದ ಮಾಡ್ಕೊಂಬಂದಿರೋದು ಸತ್ಯ. ಮತ್ತು ಲೌಕಿಕವಾಗೂ ಒಂದು, ಅಲೌಕಿಕವಾದೂ ಒಂದು. ಎಲ್ಲ ಹಿಂದೆ ಮಹಾತ್ಮರು ಏನೇನು ನಾವು ಇದೇ ಪುಣ್ಯ ದಿನ ಬೇಕು ಅಂತ ಕಾದಿದ್ರು ಅದೆಲ್ಲ ಸಂಕ್ರಾಂತಿ ದಿನ. ಈಗ ಸದ್ಯ ನಡೀತಿರೋದು, ಈಗ 114 ವರ್ಷದಿಂದ ನಡೆದ ಪೂರ್ಣ ಕುಂಭಮೇಳ ಮೊನ್ನೆ ಸಂಕ್ರಾಂತಿ ದಿನನೇ ನಡೆಯಿಲ್ಲ. ಆ ಸಂಕ್ರಾಂತಿ ದಿನ ನಮ್ಮ ಮನೆಯಲ್ಲಿ ಬುಧವಾರನೇ ಬಂದೈತಿ. ಇನ್ನೂ ವಿಶೇಷ ಅದು ಹೇಳ್ಬೇಕಂದ್ರೆ. ಈ ಉಪನ್ಯಾಸ ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಭಜನಾ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವಿಮಲಾ ನಾಗರಾಜ್, ಶ್ರೀಮತಿ ಸುಮನಾ ಕೋಟೇಶ್ವರ, ಜಯಶ್ರೀಲಮ್ಮ, ವೀರಮ್ಮ, ಶಾಂತಮ್ಮ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು. या देवी सर्वभूतेषु तुष्टारूपेण संस्थिता नमस्तस्यै नमस्तस्यै